ದೀಪಕ್ ಅವರೇ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಚೆನ್ನಾಗಿದ್ದೇನೆ. ಹಾಂ ಓಕೆ. ಸರ್. ನೀವು ಒಂದು ಮಾಹಿತಿ ಕಳಿಸಿದ್ರಿ. ಇವತ್ತು ದರ್ಶನ್ ಅವರ ಆಪ್ತರು ಮತ್ತೆ ವಿತರಕರಾದಂತಹ ಮಲ್ಲಿಕಾರ್ಜುನ್ ಅವರು ಪ್ರೆಸ್ ಮೀಟ್ ಮಾಡಿದ್ರ ವಿಚಾರವಾಗಿ. ಹೌದು ಸರ್. ಅಲ್ಲಿ ನಿಮ್ಮ ಹೆಸರನ್ನ ಹೇಳಿದ ವಿಚಾರವಾಗಿ ಏನು ಅ ಏನು ಆಕ್ಚುಲ್ ಆಗಿ ನಿಮ್ಮ ಹೆಸರು ಹೇಳಿದ್ರಲ್ಲ ಅದ್ರ ಬಗ್ಗೆ ಇಲ್ಲ ಸರ್. ನಾನು ಆಕ್ಚುಲಿ ತೂಗುದೀಪದಲ್ಲಿ ಅಕೌಂಟೆಂಟ್ ಹ್ಮ್ ಆಗಿದ್ದು. ಹ್ಮ್ ಡಿಸ್ಟ್ರಿಬ್ಯೂಟರ್ ಆಗಕ್ಕಿಂತ ಮುಂಚೆ. ಓಕೆ ಇದು ಅಲ್ಲಿ ಎಲ್ಲಾ ವ್ಯವಹಾರನು ನಿಮ್ಗೆ ಗೊತ್ತಿದ್ದಂಗೆ ಮಲ್ಲಿಕಾರ್ಜುನ್ ಅವರೇ ನೋಡ್ಕೊತಾ ಇದ್ರು. ನಿಮ್ಗೆ ಅಲ್ಲಿ ಯಾವ್ದು ಸುಮ್ನೆ ನಾಮಕಾವಸ್ಥೆಗೆ ಉಳಿದವರೆಲ್ಲಾನು ಇದ್ರುನು ಇವ್ರ ಕೈಯಲ್ಲೇ ಎಲ್ಲ ಇರೋದು A to Z. ಗೊತ್ತು. ಒಂದು ಥಿಯೇಟರ್ ರೆಂಟ್ ಎಂಟ್ರಿ ಮಾಡಿಸೋದ್ರಿಂದ ಹಿಡಿದು ಹ್ಮ್ ಪರ್ಸೆಂಟೇಜ್ ಎಲ್ಲ ಮನಿ ರಿಲೇಟೆಡ್ ಎಲ್ಲ ಥಿಂಗ್ಸ್ ಅವ್ರ ಕೈಯಲ್ಲಿ ಇರೋದು. ಅವ್ರು ಇದಿಲ್ಲದೆ ಯಾವ್ದು ನಡೀತಾ ಇರ್ಲಿಲ್ಲ. ಓಕೆ ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವುಗಳು ಅಥವಾ ಯಾರಾದ್ರೂ ಮಾಡ್ತಾ ಇದ್ವಿ. ಓಕೆ ಅವ್ರ ಅದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ ನಂದು ಮಿಸ್ಟೇಕ್ ಇಂದ ಹಿಂಗಾಯ್ತು ಅಥವಾ ನನ್ನ ಟೈಪಿಂಗ್ ಎರರ್ ಇಂದ ಹಿಂಗಾಯ್ತು ಅನ್ನೋದನ್ನ ಅಲ್ಲಿ ಹೇಳಿದಾರೆ ಅವರು. ಹ್ಮ್ 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 ಸೊ ಅದು ತಪ್ಪು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಸುಳ್ಳು ಅಂತ. ಓಕೆ ಅದ್ ಏನ್ ನಡೆದಿದೆ ಅದು ಎಲ್ಲ ಅವರೇ ಮಾಡಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಅವ್ರಂದ್ರೆ ಹಲವಾರು ವಿಚಾರಗಳು ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ಅರ್ಜುನ್ ಸರ್ಜಾ ಅವರ ಪ್ರೇಮ ಬರಹ ಸಿನಿಮಾ ಪ್ರೇಮ ಬರ ರಿಲೇಟೆಡ್ ನಾನು ಒಂದು ಮಾತಾಡ್ತಾ ಇರೋದು. ಪಾಯಿಂಟ್ ಅದರಲ್ಲಿ ಒಂದು ಹಾ, 10 ವಿಚಾರಗಳಿದೆ. ಹಾ, ಅವರಲ್ಲಿ ಹೇಳೋದು ಅದೇನೋ 49 ಲಕ್ಷ ಅವ್ರಿಗೇನೋ ಕೊಡ್ಬೇಕಾಗಿತ್ತು. ಹಾ, 48 49 ಲಕ್ಷ ಹಾ, ಕೊಡ್ಬೇಕಾಗಿತ್ತು. ಹಾ, ಇದ್ರಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಜುನ್ ಸರ್ಜಾ ಸರ್ ಹೇಳಿದ್ರು. ನಾನು ಹೇಳಿದ್ರು ಅವ್ರಿಗೆ ಅದು ಅಷ್ಟು ನಂಬಿಕೆ ಬರ್ಲಿಲ್ಲ. ಹಾ, ಆಮೇಲೆ ಅದನ್ನ ಕರೆಕ್ಷನ್ ಮಾಡಿ ಕೊಟ್ವಿ ಅಂತ ಹೇಳಿದ್ದಾರೆ. ಏನೋ ಒಂದು ಹಾ. 3-4 ಲಕ್ಷ ಡಿಫ್ರೆನ್ಸ್ ಬಂತು ಅಂತ. ಆ, ಇಲ್ಲ ಸರ್. ಅದು ಇವ್ರು ಏನ್ ಹೇಳ್ತಾರೆ ಅದನ್ನ ನಾವು ಮಾಡಿದೀವಿ ಬಿಟ್ರೆ ಓಕೆ ಕರೆಕ್ಷನ್ ಮಾಡಿದ್ದಾರೆ. ಬಟ್ ಅದು ಅವ್ರು ಫಸ್ಟ್ ಮಾಡಿದ್ದು ಅಕೌಂಟ್ ಅವ್ರೇನೆ, ಆಮೇಲೆ ಮಾಡಿರೋ ಅಕೌಂಟ್ ಅವ್ರೇನೆ. ಓಕೆ ಓಕೆ ಅವ್ರು ಕರೆಕ್ಷನ್ ಮಾಡಿದ್ರು ಕೂಡ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ಮೇಲೆ ಹೌದು ಮಾಡಿರ್ತೀರಿ. ಹೌದು ಹೌದು ಹೌದು. ಅವ್ರ ಪಕ್ಕದಲ್ಲಿ ಕುತ್ಕೊಂಡೇ ಮಾಡಿಸ್ತಾ ಇದ್ದಿದ್ದು ಏನೇ ಆದ್ರೂ. ನಾವು ಜಸ್ಟ್ ಟೈಪ್ ಮಾಡೋದು ಅಂಡ್ ಪ್ರಿಂಟ್ ಔಟ್ ಕೊಡೋದು ಅಷ್ಟೇ ಕೆಲಸ ಬಂದಾಗ. ಓಕೆ ಓಕೆ ಬಟ್ ಅದ್ರದ್ದು ಮಾಹಿತಿ ನಿಮ್ಗಿದೆಯಾ? ಪ್ರೇಮ ಬರಹದ ಓವರ್ ಆಗಿ ಏನೇನ್ ಕಲೆಕ್ಷನ್ ಆಗಿತ್ತು ಅನ್ನೋದ್ರ ಬಗ್ಗೆ ಎಷ್ಟು ಕೊಡ್ಬೇಕಾಗಿತ್ತು ಅನ್ನೋದು? ಅದ್ರ ನಂದು ಮರ್ತು ಬಿಟ್ಟಿದ್ದೀನಿ. ಬಟ್ ನನ್ನ ಹತ್ರ ಇತ್ತು ಸರ್, ಅದು ಆ ಮಾಹಿತಿ ಇತ್ತು ನನ್ನ ಹತ್ರ. ಓಕೆ ಬಟ್ ನಾನೀಗ ಎಕ್ಸಾಕ್ಟ್ ಫಿಗರ್ಗಳನ್ನ ಮರ್ತಿದ್ದೀನಿ ನಾನು. ಓಕೆ 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 ಅಂದ್ರೆ ಹಾ, ಪರ್ಟಿಕ್ಯುಲರ್ ಈ ವಿಚಾರ ಅವ್ರು ಹೇಳಿರೋದು ಅಲ್ಲಿ ತಪ್ಪು ಅಂತ. ಹೌದು ಸರ್. ಹೌದು. ಓಕೆ ಓಕೆ ನೀವು ಎಷ್ಟು ವರ್ಷದಿಂದ ಇದ್ರಿ ಅಲ್ಲಿ ಅವರ ನಾನು ಒಂದು 5 ವರ್ಷ ವರ್ಕ್ ಮಾಡಿದ್ದೀನಿ ಸರ್ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅಕೌಂಟೆಂಟ್ ಆಗಿ. ಯಾವ ವರ್ಷದಿಂದ ಯಾವ ವರ್ಷದ? ನಾನು 2013 ಬುಲ್ಬುಲಿಂದ 2017ರವರೆಗೆ ವರ್ಕ್ ಮಾಡಿದ್ದೀನಿ. 4 17 ವರ್ಷ 18ರವರೆಗೆ. 17 ಅಥವಾ 18. 5 ವರ್ಷ. ಹೌದು. ಓಕೆ 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 ಮಲ್ಲಿಕಾರ್ಜುನ್ ಅವರು ಅಂದಾಜು ಯಾವ ವರ್ಷದಿಂದ ಇದ್ರು? ಯಾಕಂದ್ರೆ ನಾವು ಅವ್ರ ಜೊತೆ ಬಹಳಷ್ಟು ಸಲ ಮಾತಾಡಿದ್ದಾರೆ. ಅವರು 2018 ಜುಲೈ ತಿಂಗಳಿಂದ ಇಲ್ಲ. ಅಲ್ಲ ದರ್ಶನ್ ಅವ್ರ ಜೊತೆ ಯಾವ ವರ್ಷದಿಂದ ಇದ್ರು? ಅವ್ರಿಲ್ಲ ಸರ್, ತುಂಬಾ ವರ್ಷದಿಂದ ಇದ್ದಾರೆ. 2003-4 ಅಲ್ಲಿಂದ 3-4ರಿಂದ ದರ್ಶನ್ ಅವ್ರ ಜೊತೆ. ಅವ್ರ ಜೊತೆ ಇದ್ದಾರೆ ಸರ್. ನೀವು ನೋಡಿರೋದು ಆ ಮಧ್ಯದಲ್ಲಿ 13. ನಾನು 13ರಿಂದ ನಾನು ನೋಡಿರೋದು. 18ರವರೆಗೆ ನೋಡಿದ್ದೀನಿ ನಾನು. ಓಕೆ 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 ಒಟ್ನಲ್ಲಿ ಪ್ರೇಮ ಬರಹದ ವಿಚಾರದಲ್ಲಿ ಅವ್ರು ಹೇಳಿರೋದು ತಪ್ಪಿದೆ. ಅವರೇ ಮೊದಲು ಲೆಕ್ಕ ಕರೆಕ್ಟ್ ಅವ್ರು ಕೊಟ್ಟಿದ್ದು ಅವರೇ, ಕರೆಕ್ಷನ್ ಮಾಡಿದ್ದು ಅವರೇ ಅಂತ. ಹೌದು ಸರ್. ಓಕೆ 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 ಸರಿ ಸರಿ ದೀಪಕ್ ಅವರೇ. ಥ್ಯಾಂಕ್ ಯು ಸರ್.